ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಗೌತಮಿ ಅಂತ. ಊರು ಬಾಳೆಹೊನ್ನೂರು. ವಯಸ್ಸು 32 ವರ್ಷ ತುಂಬಿದೆ. ಗಂಡ ರಾಕೇಶ್. ಆಸ್ತಿ ಸ್ವಂತ ಮನೆ ಇದೆ. ಕೆಲಸ ಮನೆಯಲ್ಲಿಯೇ ಇದ್ದೇನೆ. ಮಕ್ಕಳು ಒಬ್ಬ ಗಂಡು ಮಗ ಇದ್ದಾನೆ. ತೂತು ಟೈಟ್ ಆಗಿದೆ. ಎತ್ತರ ಬಂದು 163 ಸೆಂಟಿಮೀಟರ್. ಕಾಚ ರಾತ್ರಿ ಹಾಕುವುದಿಲ್ಲ. ಸ್ನೇಹಿತರೆ, ಇದು ಇಷ್ಟು ಗೌತಮಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಹೇಳಿಕೊಳ್ಳಲಾಗದ ವಿಷಯಗಳು. 8 ವರ್ಷಗಳ ಹಿಂದೆ ಅಷ್ಟೇ ಮದುವೆ ಆಗಿದೆ. ಗಂಡ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಮನೆ ನಡೆಸುವುದು ತುಂಬಾನೇ ಕಷ್ಟವಾಗಿದೆ. ಮಗ ಇನ್ನೂ ಚಿಕ್ಕವನಾಗಿದ್ದಾನೆ. 3 ವರ್ಷಗಳಿಂದ ಗಂಡ ದೈಹಿಕ ಸುಖ ನೀಡಿಲ್ಲ. ಗಂಡ ಒಳ್ಳೆಯ ವ್ಯಕ್ತಿ. ನನಗೆ ತೂತಿನ ಕಷ್ಟ ಸಹಿಸುವುದಕ್ಕೆ ಆಗುತ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ಗಂಡನಿಗೆ ಬಿಡುವುದಕ್ಕೂ ಆಗುತ್ತಿಲ್ಲ. ಹೊರಗಡೆ ಕೆಲಸಕ್ಕೆ ಹೋಗೋಣ ಅಂದರೆ ಶಿಕ್ಷಣ ಇಲ್ಲ. ತೂತು ಕೊಟ್ಟು ಸಂಪಾದಿಸೋಣ ಅಂದರೆ ಜನರು ಗೊತ್ತಿಲ್ಲ. ಸ್ನೇಹಿತನ ಸಲಹೆ ಕೇಳೋಣ ಅಂದರೆ ಸ್ನೇಹಿತ ಕೂಡ ಇಲ್ಲ. ಸ್ನೇಹಿತರೆ, ಗೌತಮಿಯವರು ಹೇಳಿಕೊಳ್ಳಲಾಗದ ವಿಷಯಗಳು ಕೂಡ ನಿಮ್ಮ ಮುಂದೆ ಮನಸ್ಸು ಬಿಚ್ಚಿ ಹೇಳಿಕೊಂಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಗೌತಮಿ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತ ಹೀಗಿದ್ದರೆ ಸಾಕು. ಗಂಡನ ಹಾಗೆ ಒಳ್ಳೆಯ ವ್ಯಕ್ತಿ ಆಗಿರಬೇಕು. ಮದುವೆ ಆಗಲು ಆಗುವುದಿಲ್ಲ, ಬರೀ ದೈಹಿಕ ಸಂಬಂಧ ಮಾತ್ರ ಬೇಕು. ಆರೋಗ್ಯವಂತ ವ್ಯಕ್ತಿಗಳಿಗೆ ಮೊದಲ ಆದ್ಯತೆ. ಸಂಬಂಧ ಮುಚ್ಚಿ ಇರಬೇಕು, ಮೂರನೆಯ ವ್ಯಕ್ತಿಗೆ ಗೊತ್ತಾಗಬಾರದು. ತೂತು ಕೊಟ್ಟ ಮೇಲೆ ದುಡ್ಡು ಕೊಡಬೇಕು. ಮನೆಯಲ್ಲಿ ಆಗಲ್ಲ, ಹೋಟೆಲ್ ಬುಕ್ ಮಾಡಬೇಕು. ನನ್ನ ಮೇಲೆ ಹಕ್ಕು ಚಲಾಯಿಸುವ ಹಾಗಿಲ್ಲ. ಬಂದ ಕೆಲಸ ಮುಗಿಸಿಕೊಂಡು ಹೋಗ್ತಾ ಇರಬೇಕು. ಯಾವುದೇ ಚಟಗಳು ಇದ್ದರೆ ಮಾತ್ರ ಖಂಡಿತವಾಗಿ ಬರಬೇಡಿ. ಸ್ನೇಹಿತರೆ, ಹುಡುಗ ಹೀಗಿರಬೇಕು ಅನ್ನುವ ಪ್ರಶ್ನೆಗೆ ಸಮಸ್ತವಾದ ಉತ್ತರವನ್ನ ನೀಡಿದ್ದಾರೆ. ನೆನಪಿಡಬೇಕಾದ ವಿಷಯಗಳು. ದುಡ್ಡು ಕೊಡುವರು ಮಾತ್ರ ಕರೆ ಮಾಡಿ. ಮದುವೆಯ ಆಸೆಗೋಸ್ಕರ ಸಂಬಂಧ ಬೆಳೆಸಬೇಡಿ. ತೂತು ಚೀಪಲು ಆಸೆ ಇರಬೇಕು. ಎಲ್ಲಾ ವಿಧಾನಗಳಿಂದ ಕೇಯಲು ಬರಬೇಕು. ಮೃದು ಸ್ವಭಾವ, ಒಳ್ಳೆಯ ವ್ಯಕ್ತಿ ಆಗಿರಬೇಕು. ಆಸೆ ತೀರಿಸಿಕೊಂಡ ಮೇಲೆ ಯಾವುದೇ ಸಂಬಂಧ ಇರಕೂಡದು. ಹೆಣ್ಣಿನ ಬಗ್ಗೆ ಒಳ್ಳೆಯ ಭಾವನೆ ಇರಲಿ. 50 ವರ್ಷದ ಒಳಗಿನವರು ಮಾತ್ರ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.